Khirat. I invite Muhammad Mutahir to recite the Khirat. Alaikum warahmatullahi wabarakatuh. أعوذ بالله من الشيطان الرجيم. بسم الله الرحمن الرحيم. خلق الإنسان من صلصال كالفخار وخلق الجان من مارج من نار. فبأي آلاء ربكما تكذبان؟ رب المشرقين ورب المغربين. فبأي آلاء ربكما تكذبان؟ مرج البحرين يلتقيان بينهما برزخ لا يبغيان. فبأي آلاء ربكما تكذبان؟ يخرج منهما اللؤلؤ والمرجان. فبأي آلاء ربكما تكذبان؟ وله الجوار المنشآت في البحر كالأعلام. فبأي آلاء ربكما تكذبان؟ صدق الله العظيم. Jazakallah khair for the beautiful recitation. Indeed, in the remembrance of Allah do heart find peace. A warm welcome is the first step towards the meaningful connection. I now invite our dynamic president of KSG Mewa, Syed Mudassir, to deliver the welcome address. Assalamu alaikum wa rahmatullahi wa barakatuhu. On behalf of Karnataka State Government Muslim Employees Welfare Association, Mysore District, I extend a warm and hearty welcome to each one and of you. ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿರುವ ನಮ್ಮ ಮೈಸೂರಿನ ಹೆಮ್ಮೆಯ ಶಾಸಕರು ಹಾಗೂ ಮಾಜಿ ಸಚಿವರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂತೆ ನಮಗೆ ಸಲಹೆ ಕೊಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆದರೆ ಇವತ್ತು ಅವರ ಕುಟುಂಬಸ್ಥರಲ್ಲಿ ಒಂದು ಸಾವು ಆದದ್ರಿಂದ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಅನುಪಸ್ಥಿತಿಯಲ್ಲಿ ನಾನು ನಮ್ಮ ನೆಚ್ಚಿನ ಶಾಸಕರಾದ ತನ್ವೀರ್ ಸೇಠ್ ಸಾಹೇಬರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮ ಸೇವೆಯ ಮೂಲಕ ಸಾವಿರಾರು ಜನರ ಬಾಳಿಗೆ ಬೆಳಕಾಗಿರುವ ಮಣಿಪಾಲ್ ಆಸ್ಪತ್ರೆಯ ನರಶಸ್ತ್ರ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೂ ಅಲ್ ಅನ್ಸಾರ್ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಮಕ್ಸೂದ್ ಅಹಮದ್ AR ಅವರು ಕಾರ್ಯಕ್ರಮವನ್ನು ತುಂಬ ಸಂತೋಷವಾಗಿ ಉದ್ಘಾಟಿಸಲು ಬಂದಿದ್ದಾರೆ. ಅವರಿಗೆ ನನ್ನ ಪರವಾಗಿ ಹಾಗೂ ನನ್ನ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಸರ್. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಶ್ರಮಿಸುತ್ತಿರುವ ಮತ್ತು SSLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡಿರುವ ಮೈಸೂರು ಉತ್ತರ ವಲಯದ BEO ರವರಾದ ಶ್ರೀ ರೇವಣ್ಣ S ಸರ್ ಅವರು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಿಸಿದ್ದಾರೆ. ಅವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಸರ್. ಹಾಗೆಯೇ ಸಮಾಜದ ಏಳಿಗೆಗಾಗಿ ದುಡಿಯುತ್ತಿರುವ NREDMC ಅಧ್ಯಕ್ಷರಾದ ಹಾಗೂ ನಮ್ಮ ಸಂಘದ ಗೌರವ ಸಲಹೆಗಾರರಾದ ಪ್ರೊಫೆಸರ್ ನಬಿಜಾನ್ ಅವರಿಗೆ ನನ್ನ ಪರವಾಗಿ ಹಾಗೆ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಸರ್.
ಈ ಕಾರ್ಯಕ್ರಮದಲ್ಲಿ ಮುಖ್ಯ ಮಾರ್ಗದರ್ಶಕರಾಗಿರುವ ವಿದ್ಯಾರ್ಥಿಗಳಿಗೆ ಸರಿಯಾಗಿ ದಾರಿ ತೋರಿಸುವ ಮೂಲಕ ನೂರಾರು ಮಕ್ಕಳ ಬದುಕು ರೂಪಿಸುತ್ತಿರುವ ವೃತ್ತಿ ಸಲಹೆಗಾರರಾದ ಡಾಕ್ಟರ್ ಮೊಹಮ್ಮದ್ ಝೀಶಾನ್ ರವರಿಗೆ ನನ್ನ ಪರವಾಗಿ ಹಾಗೂ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಸರ್. ಹಾಗೆಯೇ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮೂಲಕ ಸಾವಿರಾರು ಜನರಿಗೆ ಬಾಳಿನ ಬೆಳಕಾಗಿರುವ KR ಆಸ್ಪತ್ರೆಯ RMO ಆಗಿ ಸೇವೆ ಸಲ್ಲಿಸುತ್ತಿರುವ ಹಾಗೂ ನಮ್ಮ ಜಿಲ್ಲಾ ಸಂಘದ ಗೌರವಾಧ್ಯಕ್ಷರಾಗಿರುವ ನನ್ನ ಆತ್ಮೀಯ ಮಿತ್ರರಾದ ಡಾಕ್ಟರ್ ನಯಾಸ್ ಪಾಷಾ MI ರವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ ಸರ್. ಹಾಗೆಯೇ ನಮ್ಮ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಲು ಎಲ್ಲ ರೀತಿಯೊಂದು ಸಹಕಾರ ನೀಡುತ್ತಿರುವ ಉರ್ದು ECO ರವರಾದ ಹಾಗೂ ನಮ್ಮ ಜಿಲ್ಲಾ ಸಂಘದ ಸಲಹೆಗಾರರಾಗಿರುವ ಶ್ರೀಮತಿ ಝರೀನಾ ಖುರ್ಷಿದ್ ಮೇಡಮ್ ರವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಜಿಲ್ಲಾ ಸಂಘದ ಉಪಾಧ್ಯಕ್ಷರಾಗಿರುವ ಬನುಮಾಯ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀ ಕುಮಾರಿ ಬುಷ್ರಾ ಮೇಡಮ್ ರವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಜಿಲ್ಲಾ ಸಂಘದ ಕಾರ್ಯದರ್ಶಿಯಾಗಿರುವ ಶ್ರೀ ಸೈಯದ್ ಸಾದಿಕ್ ಪಾಷರವರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಹಾಗೂ ರಕ್ಷಣೆ ನೀಡಲು ಬಂದಿರುವ ಪೊಲೀಸರಿಗೆ ಮತ್ತು ನಮ್ಮ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಎಲ್ಲ ರೀತಿಯ ಸಹಕಾರ ಕೊಟ್ಟು ಶ್ರಮಿಸುತ್ತಿರುವ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರಿಗೆ, ನಮ್ಮ ಸಂಘದ ಪದಾಧಿಕಾರಿಗಳಿಗೆ ತುಂಬ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಸರ್. ಹಾಗೂ ನಮಗೆ ಕಡಿಮೆ ದರದಲ್ಲಿ ಅಚ್ಚುಕಟ್ಟಾಗಿ ಎಲ್ಲ ರೀತಿಯ ನಿರ್ವಹಣೆ ಮಾಡಿಕೊಟ್ಟಿರುವ RK ಪ್ಯಾಲೇಸ್ನ ಮಾಲೀಕರಾದ ಶ್ರೀ ತೌಸೀಫ್ ರವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಸರ್. ಹಾಗೆಯೇ ನಮ್ಮ ಮುಂಭಾಗ ಇರುವ ಶ್ರೀ ಖುರ್ಷಿದ್ ಅಹಮದ್ ರವರಿದ್ದಾರೆ, ನಮ್ಮ ಇನ್ನೂ ಅನೇಕ ಗಣ್ಯರಿದ್ದಾರೆ, ನನ್ನ ಸಹೋದ್ಯೋಗಿ ಮಿತ್ರರಿದ್ದಾರೆ. ಸೊ MICಯಿಂದ ಮಾಹಿತಿ ಇನ್ಫಾರ್ಮೇಷನ್ ಸೆಂಟರ್ಗಳಿಗೆ ತಮಗೆ ಬಂದಿದ್ದಾರೆ. ನಮ್ಮ ಶಿವಶಂಕರ್ ಸರ್, ನಮ್ಮ ನಿಜಾಮಿಯಾ PU ಕಾಲೇಜಿನ ಪ್ರಿನ್ಸಿಪಾಲರು ಬಂದಿದ್ದಾರೆ. ನಾನು ತಮ್ಮೆಲ್ಲರಿಗೆ ಗುರುತಿಸಿದ್ದೇನೆ ಸರ್. ತಮಗೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಸರ್. ಹಾಗೆ ಆಫ್ತಾಬ್ ಸರ್ ಇದ್ದಾರೆ, ತಮಗೆ ಸ್ವಾಗತವನ್ನು ಬಯಸುತ್ತೇನೆ ಸರ್. ಹಾಂ ಬನ್ನಿ. SSLC ಮತ್ತು PUC ವಿದ್ಯಾರ್ಥಿಗಳೇ, ನಿಮ್ಮ ಉಜ್ವಲ ಭವಿಷ್ಯದ ಕನಸಿಗೆ ಇದು ಮೊದಲ ಮೆಟ್ಟಿಲು. ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೂ ತಮ್ಮೊಂದಿಗೆ ಬಂದಿರುವ ಎಲ್ಲ ಪೋಷಕರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಯುವ ಪೀಳಿಗೆ ಅಪಾರ ಪ್ರತಿಭೆ ಮತ್ತು ಕನಸುಗಳನ್ನು ಹೊಂದಿದೆ. ಆದರೆ ಪ್ರತಿಭೆ ಇದ್ದರೂ ಅವಕಾಶಗಳು ಕೈತಪ್ಪಿ ಹೋಗುತ್ತದೆ. ಈ ಕೊರತೆಯನ್ನು ನೀಗಿಸುವ ಸದುದ್ದೇಶದಿಂದ ನಮ್ಮ ಸಂಘವು ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ನಾನು 3 ಮುಖ್ಯಾಂಶಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಸ್ವ ಅರಿವು ಮುಖ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಆಸಕ್ತಿ, ಸಾಮರ್ಥ್ಯ ಮತ್ತು ಅವಕಾಶಗಳನ್ನು ಅರಿತು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಕೇವಲ ಅಂಕಗಳ ಆಧಾರದ ಮೇಲೆ ಅಥವಾ ಇತರ. We now cordially invite our esteemed dignitaries to grace the stage to water the plant. Setting the tune for today's function. It's a great honor to have with us Dr. Maqsood Ahmad, a distinguished neurosurgeon known for his expertise, dedication, and compassionate care. His remarkable contribution towards the medical field and his commitment to saving lives make him a true inspiration to all of us. I invite Mrs. Zarina Khurshid ma'am to introduce our chief guest to the gathering. Assalamu alaikum everyone. I have the distinct honor of introducing our chief guest for today's program. We are here to talk about career goals and the future. Often we look for heroes in movies or books, but today we have a real life hero sitting right among us here. Today, to many,
He is a world-class surgeon. But to me, he is a very humble human being who stands tall and helps the community strive with his humility and humbleness, whose journey is the ultimate roadmap for every student in this hall. खुदी को कर बुलंद इतना कि हर तकदीर से पहले, खुदी को कर बुलंद इतना कि हर तकदीर से पहले खुदा बंदे से खुद पूछे बता तेरी रज़ा क्या है. Dr. Maqsood Ahmad didn't start his journey in a big city or a fancy international school. He began just like many of you sitting here, studying in a small school in Kolar, the Bangalore Montessori School. From those humble classrooms, he moved to National College Jayanagar, Bangalore for his pre-university education and completed it in 1994. And then he earned his MBBS from the prestigious Bangalore Medical College in the year 2000. But his thirst for excellence didn't stop there. He went on to specialize in the most difficult field of medicine, completing his MCH in neurosurgery at the world-famous NIMHAS, Bangalore. He has also traveled to Switzerland to complete a specialized fellowship at the University Hospital, Zurich. This proves that it doesn't matter where you start, but what matters is a clear vision and determination. मंजिल से आगे बढ़कर मंजिल तलाश कर, मंजिल से आगे बढ़कर मंजिल तलाश कर, मिल जाए तुझको दरिया तो समंदर तलाश कर. He just didn't stop here. Recently, a very prestigious feather has been added to his cap. On 27th of March 2026, he did something truly extraordinary. He traveled to London to the Royal College of Surgeons, England. Out of the neurosurgeons from all over the world who took one of the most difficult exams in existence, the FRCS International, our very own Dr. Maqsood not only passed the exam, but he has secured this in first rank and was awarded the Joint College Gold Medal. Dr. Maqsood Ahmad is a senior consultant neurosurgeon at Manipal Hospital and a director at Al-Ansar Hospital. He performs surgeries on the brain and spine where precision is everything. He is a proud son of Janab Abdul Rahman Sahib from Kolar, a proud son-in-law of Dr. Professor Riazuddin, chairman Al-Ansar Hospital, and the proud husband of Dr. Uzma Ahmareen, a famous gynecologist. Students, if you want to know what is possible with hard work and a clear vision, look no further. Please join me in giving a standing ovation as we welcome our inspiration for today, the gold medalist and the master surgeon, Dr. Maqsood Ahmad Abdur Rahman. हजारों साल नरगिस अपनी बेनूरी पे रोती है, बड़ी मुश्किल से होता है चमन में दीदावर पैदा. शुक्रिया. Thank you. And I request our inspiration, the chief guest, Dr. Maqsood Ahmad sir, to please receive our
powerful weapon which you can use to change the world. Now with us, Dr. Maqsood Ahmad is a live example. I request sir to give your insight to the students, the way you have come up with all this, and you be the ideal for many of the students. Students, I invite sir now, please listen him carefully and make him as your ideal. Sir, I invite you. Assalamu alaikum wa rahmatullahi wa barakatuhu. Respected dignitaries on the dais, and in absence, Janab Tanveer Seth Sahab, our beloved MLA who could not come today, but who has always been supportive of such programs. I extend my thanks to him through the organizers for having given me this opportunity to interact with the future of our country, the future of our beloved city, and the future of our community, you, the students. I don't know, it is surprising or disturbing that I am seeing, or as a pleasant thing that I am seeing mainly girl students and very few boys. That is a very clear observation that we could make, that shows the world is changing and the future is probably of the girls. I will not take much time of yours. Probably I'll take around 15 minutes if it is okay with you people. It was very humbling when Zarina madam was talking about me, and I felt that none of the praise that was showered I really deserve. Anyways, thank you so much for that overwhelming and a pleasant introduction. When you decide on a journey and you have set your targets and your goals, the pain through the journey becomes enjoyable. आपने अपना मंजिल को तय कर लिया है, अब जानते हैं कि 10 साल बाद मैं कहाँ रहूँगा, टारगेट इज डिफाइंड, देन द जर्नी टुवर्ड्स द टारगेट, यानी आपकी जो क्या बोलते हैं उसे उर्दू में, जर्नी, सफ़र जो है, सफ़र में सफ़रिंग हुई तो भी क्या भी मसला नहीं होता. कई को कहते तुम ना मालूम तुम्हें कहाँ जा रही सो, और तुम ना मालूम कि तुम्हें वहाँ जाको क्या मज़े उठाने वाले हैं सो. आई रिमेंबर व्हेन आई वाज इन माय प्री यूनिवर्सिटी इन बैंगलोर, वी वर लिविंग इन अ स्मॉल हाउस in a place called Wilson Garden in Bangalore, very close to Nimhans. There was one of my friends who was a Yemeni who was studying in Bangalore Medical College, and he had this blue color old Maruti car, Maruti 800, and he used to have his apron, though Dr. Ampentina, white coat, and he would put it on the seat when he would go out to buy some groceries in the stores and all. And I used to walk on that road, used to travel to National College by cycle मार लग जाते थे. Every time that coat used to attract me, and then because I wanted to become a doctor since my, maybe the time I remember, since my first standard, second standard also, I wanted to always become a doctor. There was no confusion in that. That used to excite me, and my PUC days, I used to think forwards and look forward that 2 साल के बाद inshallah I will also wear that apron, and that kept me going. So what keeps you going is having ambitions, intentions, setting targets, and of course there is no shortcut. It is going to be a little painful, it is going to be a little hard,
The competition is going to come. There is no running away from the competition. But then, when your eyes are set on the target, like how Arjuna's eyes were set on the what is that? Eye of the bird. He did not even see the bird. When his accomplice asked him, set the target, and then what are you seeing? He did not say, I am seeing a tree. He did not say, I am seeing a jungle. He did not say, I am seeing a bird. He said, I am seeing the eye of the bird, and that is my target, and that is all that matters. There was a jungle, there was a tree, there were many distractions. Around the tree, there were many birds, maybe, and there was this bird whose eye he had to target, and all that he bothered to see was the target. My advice to you, young blood of Mysore, is set targets. And do not fear in setting targets. डरो मत टारगेट को डिसाइड करने के लिए. तो तुम्हारे हाथ में कुछ नहीं है. अल्लाह ने अपने नसीब में लिख दिया है आपको क्या बनना है. लेकिन you have to strive hard to reach there. If you do not strive hard, maybe Allah will not give it to you. Set targets. मैडम बड़ा ज़बरदस्त शेरा सुना रही थी. आसमानों से आगे जहान और भी हैं, अभी इश्क के इम्तिहान और भी हैं. Set your targets beyond the skies. What stops you from setting targets beyond the skies? Why don't you think big? Studying in a small school in Kolar, which was a very small school. I mean, it was not even the most famous school of Kolar. It was an ordinary, simple Bangalore Montessori school. उसका नाम छोटी सी school अब भी है वो. And we used to write in our books, Dr. Maqsood Ahmad, MBBS, FRCS. You know, when this was written, when I was in maybe second, third standard, and the dream was realized 1 month back. What stops us from thinking big? What stops us from dreaming big? Wings of Fire करके लिखे ना किताब. कौन लिखे सो? Anybody knows? One of the greatest souls to have lived in this country, APJ Abdul Kalam. Have those wings of fire and dare to fly. गिरने से मत डरो. गिरना तो है, गिरेंगे उठेंगे. वो तिफल क्या गिरे जो घुटनों के बल चले. तिफल का तो क्या, बच्चा, छोटा बच्चा. वो बच्चा क्या गिरे जो घुटनों के बल जिले. गिरते हैं शहसवार ही मैदान जंग में. नहीं, जो जत्ता उड़ना चाहता है उसे उतना गिरने का डर रहता है, लेकिन वो डर की वजह से अपने आप को रोको मत. उड़ो, जहां तक उड़ना चाहते हो उड़ो. Set very high targets. Set those targets which are difficult to reach. When I wrote my MCH neurosurgery exam in NIMHANS, it was an all India open exam and there were 6 seats. 6 सीटां. अब 10 हैं. Not a great improvement. मैं जमने से 2-3 साल के पहले 4 थे. My luck was good कि 6 हो गए. अब people used to say कई को लिखते हैं सर डॉक्टर साहब, होने जाने का काम नहीं है. अब भाई लिखेंगे, लिखने में क्या है, कोशिश तो करेंगे. अल्लाह ने दे दिया. Our effort should not be 99%. It should be 100%. And then Allah will help you. So my first message to you, young people of Mysore, is बड़े targets रखो. At this point in your life, after your 10th standard, after your second PUC, it is possible that you are confused, it is possible that you are under pressure, it is possible that you do not know where to go. It's natural. But it is not good to remain confused. फिलहाल थोड़े से confused हैं, थोड़े से pressurized हैं. सोसाइटी का प्रेशर है, अम्मी अब्बा का प्रेशर है, बाजू के घर वाला बच्चा MBBS को सीट ले लिया है, उसका प्रेशर है. Are these things that should decide your future? कई बार we see people who don't belong into the medical profession being forced into being doctors. उनको देखे तो मालूम होता है बेचारा कंप्यूटर साइंस इंजीनियर बनता तो कांग की चले जाता है, नहीं तो ज़बरदस्ती का पकड़ कर डॉक्टर बना डाले.
So many of my friends who don't like to be doctors, who can't stand the look of blood, have been forced by societal pressure to become doctors. So neither pressure nor societal influence should determine what you are going to become. You decide what you want to become. You know where your heart lies. पहले पता करो कि तुम्हारे दिल में क्या है. What is it that you want to become? What is the love that you have in your heart? Second is, are you capable of doing it? My capability. One is my love. बहुत कुछ करने का दिल में रहता है, लेकिन हो सकता है क्या? How practical is that? Second thing is my capability. Third thing is opportunities that are there. That is why this workshop has been organized, and I am sure people who are more than qualified to guide you will guide you about these three things. Find out the love of your heart, find out your capabilities, find out your opportunities. And then set a target and work towards that target. You will fall only to get up. You will fall only to dust yourself, get up and continue the journey. And then inshallah you will reach. इसमें कोई doubt नहीं है कि you will reach. Start with a conviction that you will reach your targets. No target is small. No target is so big that you cannot reach it. तो कोशिश करो कि बड़े सोच हो, बड़ी सोच हो. Because you are the people who are going to change the face of Mysore, you are going to change the face of our community, you are going to change the way our country will be after 20 years or 10 years from today. Future is in your hands. You become good, you also become the torch bearers of knowledge, and behind you so many will start following you. Unfortunately today our community is far lagging behind in this. हमारे community में लीडर्स नहीं हैं, एग्जाम्पल्स नहीं हैं जिनको हमें लोग देख को उनकी इत्तबा कर सके, उनको फॉलो कर सके. तो तुम्हें वो लोग बनो. Recently my brother-in-law, who has done his MBA from Indian Institute of Management, he works for a multinational company. Now he is on the interviewing panel, and they go around interviewing people from IIMs. So he said just about last month, I think he went to IIM Lucknow or Ahmedabad, and he was interviewing people. And then in that interview room, they had put photographs of some famous personalities, and then nothing was written below that. It was just the photos. The minute the people who were to be interviewed were walking in, they could see the photos and recognize who these people are. You know what was happening? They were the alumni of that particular IIM. He said Harsha Bogle's name was there and somebody else's name was there, and they did not have to put Harsha Bogle IIM MBA. No, there is nothing written there. A day was there when Harsha Bogle or me wanted to become a doctor from Bangalore Medical College, wanted to do MCH from NIMHANS. A day should come when NIMHANS should feel proud that I am their alumnus. आप लोग फिलहाल क्या कर रहे हैं? मुझे ये कॉलेज को जाना, वो कॉलेज को जाना, वो कॉलेज को जाना करके कोशिश कर रहे हैं. लेकिन एक दिन ऐसा आना कि कॉलेज तुम्हारा नाम लेको अपने आप को फख्र करना कि ये स्टूडेंट मेरी कॉलेज का कर. तो उस वास्ते अपने आप को क्या करो, खुद ही को कर बुलंद. इतना बोले नहीं मैडम कि हर तकदीर से पहले खुदा बंदे से खुद पूछे कि पता तेरी रज़ा क्या है. तो अपने आप को कोशिश करेंगे. देखो तुम्हारे सामने भी वो नीट का एग्ज़ाम है, सो जो एक नेक्स्ट टॉपर के सामने है. You and the next topper of NEET have the same journey to go. Why does he top and why do I not top? I have the same opportunities. I am going to the same coaching classes. अब तो माशाल्लाह standardized हो गया पूरा. पहले मेहनत करके पढ़ते हैं, पूरा स्पून फीड, पूरा फीड कर डालते. स्पून फीडिंग ले को उसे उगलना सोता है ना एग्जाम में जाको, और उसे क्या करना, बैठ को पढ़ना. Is there a shortcut? There is no shortcut. Absolutely no shortcut. There was a time during my MCH when my mother told me, छोड़ डाल बा, कौन सा मुसीबत का कोर्स कर रहा है सो तो ये ना खाना है, ना रात की नींद है, ना परेशानी, हर हमेशा टेंशन में रहता, कई को ये कोर्स छोड़ डाल कर. पेनफुल तो रहती है जर्नी, but I told no in the beginning, enjoy the pain. You will enjoy the pain because you know what benefits you are going to reap at the end of the journey.
तो उस वास्ते ये मत सोचो कि आपकी जर्नी आसान रहती है, नहीं, मुश्किल रहती है, लेकिन वो मुश्किल में मज़ा आता है, बहुत मज़ा आता है। रातों को पढ़ने में मज़ा आता है, 12-12 बजे 1-1 बजे तक पढ़ को सो जाने में मज़ा आता है, इतना अच्छा दिखता है तकलीफ़ उठाने में, इसलिए कि हम ना मालूम कि इसके बाद हम ना क्या मिलने वाला है। MBBS में सीट मैसूर मेडिकल कॉलेज, it is achievable, it's not very difficult. People who are getting into Mysore Medical College and all India aims are the same people with the same skin, the same blood, the same heart beating inside them, the same brain thinking. What you have, how are they so special from you? Talent overrated करके एक किताब है, कब तक भी पढ़ो। Talent चिपके तभी उन्हें genius कहते हो। Genius are very rare, geniuses are very rare, in fact they are exceptional. Geniuses are made out of hard work. You can make a genius out of yourself, you put in the effort that is needed to be put in. मेरा बॉस बोलता था न्यूरोसर्जरी में, you get a monkey into Nimhans, he will also become a neurosurgeon because the training was so hard. Anybody you put in into the role and the mill, they come out trained. So there is no shortcut to मेहनत। खूब मेहनत करो, खूब कोशिश करो। ये 2 साल तुम्हारे PUC के जो है माशाल्लाह, they are really life defining years. 10th standard में ज़बरदस्त मार्क्स आए माशाल्लाह। I congratulate all the teachers who are sitting here. I heard they have got one of the best pass percentages this year. And we should pat our backs, being a community, that we also as a community have done well. But then it doesn't stop here. A basement is made for what? For the building to come up. Strong basement बन गया है. Now you work on that and come out with a huge Burj Khalifa. देखिए Burj Khalifa को कितने दिन लगे रहेंगे उसका बेसमेंट बनाने। तो बेसमेंट का काम तुम्हारा सबका हो गए। All have put a strong basement. Now it is in your hands how tall your building will go, inshallah. Try to aim for the skyscraper. Try to aim for the biggest building in the world. Allah will help you and you will reach your targets, inshallah. So let us all make intentions today. There are no shortcuts. Hard work, no secret to success other than hard work. Journey will be painful. We'll enjoy the pain, inshallah. Shall we do that? Thank you. Thank you, sir, for your wonderful speech. Sir said few words, students kindly underline that. Pain during your successful journey. Means when you enjoy the pain, then success will be yours. And failure is the first step towards the success. When you fail, never stop. Never turn back and see. Try to go in front and definitely you can achieve whatever you do. Maybe those who are sitting here all can't afford to become a doctors and many can't. But whatever you decide to become, aim for good thing, do with the hard work, dedication. Inshallah, definitely success will be yours. A teacher takes a hand, opens a mind and touches a heart. Teachers can change lives with right mix of chalk and challenges. We have such a great set of teachers with us today. So let's hear about them from Mr. Syed Sadiq Pasha sir to share insight about our fast track classes. These teachers have conducted free fast track classes for 10th standard students. I invite Sadiq sir to tell about them. ಅಸ್ಸಲಾಮ್ ಅಲೈಕುಮ್. ಆತ್ಮೀಯರೇ, ಎಲ್ಲರಿಗೂ ಶುಭೋದಯಗಳು. 2023ರಲ್ಲಿ ಕರ್ನಾಟಕ ರಾಜ್ಯ ಮುಸ್ಲಿಂ ನೌಕರರ ಸಂಘ ಪುನರ್ರಚನೆಯಾದಾಗ ನಮ್ಮ ತಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಕೈಗೊಂಡ ಕ್ರಮ ಏನೆಂದರೆ ಎಸ್ ಎಲ್ ಸಿ ಮಕ್ಕಳಿಗೆ ಶನಿವಾರ, ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಇವರಿಗೆ ವಿಶೇಷ ತರಗತಿಗಳನ್ನು ನಡೆಸಬೇಕೆಂದು ನಾವು ತೀರ್ಮಾನ ಕೈಗೊಂಡ್ವಿ. ಮೊಟ್ಟ ಮೊದಲನೇದಾಗಿ ನಾವು ನಮ್ಮ BO ಸರ್ ಹತ್ರ ಕೇಳಿದಾಗ, ಒಳ್ಳೆ ಕೆಲಸಪ್ಪ, ಇದಕ್ಕೆ ನನ್ನ ಅನುಮೋದನೆ ಇದೆ, ನೀವು ಗೋಹೆಡ್ ಅಂತ ಪರ್ಮಿಷನ್ ಕೊಟ್ಟರು. ನಂತರ ನಬೀಜಾನ್ ಸರ್ ಅವ್ರಿಗೆ ಕೇಳಿದಾಗ, ಎಲ್ಲೂ ಹೋಗಬೇಡಿ, ನಮ್ಮ ಮೆಜೆಸ್ಟಿಕ್ ಶಾಲೆಯಲ್ಲೇ ನೀವು ಇದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ಕಳೆದ ಸಾರಿ ನಾವು ಪ್ರೋಗ್ರಾಮ್ ಮಾಡಿದಾಗ 84 ಮಕ್ಕಳಿದ್ದರು. 84 ಮಕ್ಕಳು ತೇರ್ಗಡೆ ಆದರು. ಈ ಸಾರಿ 25-26ನೇ ಸಾಲಿನಲ್ಲಿ 113 ಮಕ್ಕಳು. ಅದರಲ್ಲಿ 113ಕ್ಕೆ 113 ಮಕ್ಕಳು ನಮ್ಮ ತರಗತಿಗಳಿಗೆ ಬಂದು ಪಾಸಾಗಿದ್ದಾರೆ. ಈ ಕೇಂದ್ರದಲ್ಲಿ ವಿಶೇಷಪ ಏನಂದರೆ, ನಾವು ತಂಡ ರಚನೆ ಮಾಡಿದಾಗ ಬೇರೆ ಕಡೆ ಎಕ್ಸ್ಪರ್ಟ್ಗಿಂತ ನಮ್ಮ KSG ಮೇವಾದಲ್ಲಿರುವ ಸದಸ್ಯರನ್ನೇ ಒಳಗೊಂಡು ನಾವು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕೆಂದು ತೀರ್ಮಾನ ಕೈಗೊಂಡು ನಮ್ಮಲ್ಲಿ ಇರುವ 20 ಜನ ಶಿಕ್ಷಕರನ್ನು ಗುರುತಿಸಿದ್ವಿ. ಆನಂತರ ಟೈಮ್ ಟೇಬಲ್ ಚಾಕೌಟ್ ಮಾಡಿ
ಶನಿವಾರ ಭಾನುವಾರ 9ರಿಂದ 2 ಗಂಟೆಯವರೆಗೆ ಮೆಜೆಸ್ಟಿಕ್ ಶಾಲೆಯಲ್ಲಿ ಎಲ್ಲರೂ ಬರಬೇಕೆಂದು ಆ ಮಕ್ಕಳಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಎಲ್ಲರೂ ಬಂದು ಈ ನಮ್ಮ ಒಂದು ತರಬೇತಿಯ ಅವಧಿಯನ್ನು ಮತ್ತು ಪಾಠ ಪ್ರಯೋಜನಗಳನ್ನು ಪಡೆದುಕೊಂಡು ಉತ್ತೀರ್ಣರಾಗಿದ್ದಾರೆ. ಹಾಗೆ ಇದರಲ್ಲಿ ಭಾಗವಹಿಸಿದ ಎಲ್ಲ ಶಿಕ್ಷಕರಿಗೆ ನಾವು ಕಳೆದ ಸಾರಿ ಗೌರವ ಸನ್ಮಾನ ಮಾಡಿದ್ವಿ. ಈ ಸಾರಿ ನಮ್ಮ ಮಾನ್ಯ ಶಾಸಕರು ನೆನಪಿನ ಕಾಣಿಕೆಯನ್ನು ಅವರಿಗೆ ನೀಡಿ ಅಂತ ನಮಗೆ ಆದೇಶ ಮಾಡಿದ್ರಿಂದ ಈಗ ನಾನು ಸಬ್ಜೆಕ್ಟ್ ವೈಸ್ ಟೀಚರ ಪಟ್ಟಿಯನ್ನು ಓದುತ್ತೇನೆ. ದಯಮಾಡಿ ಬಂದು ತಮ್ಮ ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಉಚಿತವಾಗಿ ತರಗತಿಗಳನ್ನು ನಡೆಸಿಕೊಟ್ಟಿರ್ತಾರೆ. ಎಲ್ಲರಿಗೂ ಸಂಘದ ಪರವಾಗಿ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಸಂಘದ ಕಾರ್ಯಕ್ರಮ ಒಟ್ಟು 16 ಕಾರ್ಯಕ್ರಮಗಳಲ್ಲಿ 10 ಕಾರ್ಯಕ್ರಮ ಶಾಸಕರು ಭಾಗವಹಿಸಿದ್ದಾರೆ. 6 ಕಾರ್ಯಕ್ರಮಗಳಲ್ಲಿ RM ನಯಾಜ್ ಪಾಷಾ ಮತ್ತು ಜರೀನಾ ಖುರ್ಷಿದ್ರವರು ಡ್ರಗ್ಸ್ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆದೇಶದ ನಂತರ ನಡೆಸಿಕೊಟ್ಟಿರ್ತಾರೆ. ಅವರಿಗೂ ಸಹ ಈ ಸಮಯದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, KSG ಮೇವಾ ಇವತ್ತು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಸಂಘಟನೆಯ ಎಲ್ಲ ಸದಸ್ಯರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇದು ಭಾಳ ಸೂಕ್ತವಾದಂತಹ ಕಾಲ. ಯಾಕಂತಂದರೆ ಕಳೆದ ವಾರವಷ್ಟೇ PUC ಫಲಿತಾಂಶ ಬಂದಿದೆ. ಮೊನ್ನೆ SSLC ಪರೀಕ್ಷಾ ಫಲಿತಾಂಶ ಬಂದಿದೆ. ಪರೀಕ್ಷೆ ಈ ಎರಡು ಸೆಕೆಂಡ್ PUC ಮತ್ತು SSLC ರಿಸಲ್ಟ್ ಬಂದ ತಕ್ಷಣ ಮಕ್ಕಳಿಗೆ ಗೈಡ್ ಮಾಡುವಂಥದ್ದು ಇದೆಯಲ್ಲ, ಇದು ಭಾಳ ಒಳ್ಳೆಯ ಕೆಲಸ. ಈಗಾಗಲೇ ನಿಮ್ಮ ಜೊತೆಗೆ ಖ್ಯಾತ ವೈದ್ಯರು ಮಾತಾಡಿದ್ದಾರೆ. ಯಾರಾದರೂ ದೊಡ್ಡ ಸಾಧನೆ ಮಾಡಿ ದೊಡ್ಡ ವ್ಯಕ್ತಿಗಳು ಅನ್ನಿಸ್ಕೊಂಡವರು ಸಾಮಾನ್ಯ ಜನರ ಜೊತೆ ಬೆರೆಯೋದಿಲ್ಲ. ಆದರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು ಇಲ್ಲಿಗೆ ಬಂದು ನಿಮ್ಮೆಲ್ಲರನ್ನ ಕುರಿತು ಮಾತಾಡಿ ನಿಮ್ಮನ್ನು ಇನ್ಸ್ಪೈರ್ ಮಾಡಿದಾರಲ್ಲ, ಅದು ಅವರ ನಿಜವಾದಂತಹ ದೊಡ್ಡತನ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇನ್ನು ನಿಮ್ಮ ಜೊತೆಗೆ KR ಆಸ್ಪತ್ರೆಯಲ್ಲಿ RM ಆಗಿರ್ತಕ್ಕಂತಹ ಡಾಕ್ಟರ್ ನಯಾಜ್ ಪಾಷಾ ಅವರು ಕೂಡ ಮಾತಾಡ್ತಾರೆ. ಅವ್ರ ಜೊತೆಗೆ ಸುಮಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಅವರು ಕೂಡ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ. ಅವರಿಂದನೂ ಕೂಡ ನೀವು ಪ್ರಯೋಜನಗಳನ್ನು ಪಡ್ಕೊಳ್ತೀರಿ. ಅದರ ಜೊತೆಗೆ ಈ ಶಿಕ್ಷಣ ಇಲಾಖೆಗೆ ಶಾಸಕರ ಜೊತೆಗೆ ಅವಿರತವಾಗಿ ದುಡಿತಾ ಇರತಕ್ಕಂತಹ ಪ್ರೊಫೆಸರ್ ನಬಿಜಾನ್ ಸರ್ ಇದ್ದಾರೆ. ಅವರು ಕೂಡ ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಜೊತೆಗೆ ಡಾಕ್ಟರ್ ಮೊಹಮ್ಮದ್ ಜೀಶಾನ್ ಅವರು ಕೂಡ ಒಳ್ಳೆಯ ಮೋಟಿವೇಶನ್ ಸ್ಪೀಚ್ ಅವ್ರದ್ದು. ಅವರು ನಮ್ಮ ಶಾಲೆಗಳಲ್ಲಿ ಮಕ್ಕಳಿಗೋಸ್ಕರ ತುಂಬ ಕೆಲಸವನ್ನು ಅವರು ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಇವತ್ತು ನಮ್ಮ ಶಾಸಕರು ಇರಬೇಕಾಗಿತ್ತು. ನಮ್ಮ ಶಾಸಕರು ಮಾತಾಡಿದರೆ ಆ ಮಾತುಗಳನ್ನ ನೀವೆಲ್ಲ ಕೇಳಿಸ್ಕೊಂಡಿದ್ರೆ ನಿಮಗೆ ಒಂದು ದೊಡ್ಡ ಜೀವನದ ಪಾಠ ಅರ್ಥ ಆಗ್ತಾಯಿತ್ತು. ಯಾಕಂತಂದರೆ ಅಷ್ಟೊಂದು ಸೂಕ್ಷ್ಮವಾದಂತಹ, ಬಹಳ ವಿಶಾಲವಾದ ವ್ಯಕ್ತಿತ್ವ ಉಳ್ಳಂತಹ, ಅಪಾರ ಜ್ಞಾನ ಇರತಕ್ಕಂತಹ ನಮ್ಮ ಶಾಸಕರು ನಿಮ್ಮನ್ನೆಲ್ಲ ಕುರಿತು ಮಾತಾಡಬೇಕಾಗಿತ್ತು. ಅವ್ರ ಮಾತುಗಳನ್ನು ನೀವು ಕೇಳಿಸ್ಕೊಳ್ಬೇಕಾಗಿತ್ತು. 1-2 ನಿಮಿಷ ರಿಸಲ್ಟ್ ಬಗ್ಗೆ ಹೇಳಿಬಿಡ್ತೀನಿ. ಮೊನ್ನೆ SSLC ರಿಸಲ್ಟ್ ಬಂದಿದೆ. ಮೈಸೂರು ನಗರ ಉತ್ತರ ವಲಯದಲ್ಲಿ SSLC ಪರೀಕ್ಷೆ ಬರೆದವರು 5,734 ಮಕ್ಕಳು. ಅದರಲ್ಲಿ ಪಾಸಾದವರು 5,534 ಮಕ್ಕಳು. ಅಂದರೆ
96.32 ಶೇಕಡ ನಮ್ಮ ಮೈಸೂರು ನಗರ ಉತ್ತರ ವಲಯಕ್ಕೆ ರಿಸಲ್ಟ್ ಬಂದಿದೆ. ಇಡೀ ಜಿಲ್ಲೆಯಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೀವಿ. 3ನೇ ಸ್ಥಾನ ಲೆಕ್ಕಕ್ಕೆ ಅಷ್ಟೇ, 2ನೇ ಮತ್ತು 1ನೇ ಸ್ಥಾನಕ್ಕೆ ಇರೋ ವ್ಯತ್ಯಾಸ ಬರೀ ಪಾಯಿಂಟ್ ಸಮಥಿಂಗ್ ಅಷ್ಟೇ. ನನ್ನದು 2 ತಾಲ್ಲೂಕುಗಳ ಮಕ್ಕಳ ಸಂಖ್ಯೆ. ಬೇರೆ ಬೇರೆ ಹುಣಸೂರು, ಪಿರಿಯಾಪಟ್ಟಣ ಈ ತಾಲ್ಲೂಕುಗಳಲ್ಲಿ ಬರೀ 2,500 3,000 ಮಕ್ಕಳು ಪರೀಕ್ಷೆ ಬರೆದರೆ, ನನ್ನ ತಾಲ್ಲೂಕಲ್ಲಿ 5,734 ಮಕ್ಕಳು ಪರೀಕ್ಷೆ ಬರೆದದ್ದು. ನೋಡಿ, ಹೋದ ಸಲ 2,060 ಮಕ್ಕಳು ಫೇಲ್ ಆಗಿದ್ದರು. ಈ ಸಲ ಫೇಲ್ ಆಗಿರೋ ಮಕ್ಕಳ ಸಂಖ್ಯೆ ಕೇವಲ 200. ಹೋದ ಸಲ 1,260 ಮುಸ್ಲಿಂ ಮಕ್ಕಳು ಫೇಲ್ ಆಗಿದ್ದರು. ಈ ಸಲ ಮುಸ್ಲಿಂ ಮಕ್ಕಳು ಫೇಲ್ ಆಗಿರೋದು ಕೇವಲ 76. ಫೇಲ್ ಆಗಿರೋ 200 ಮಕ್ಕಳ ಪೈಕಿನಲ್ಲಿ ಕೇವಲ 76 ಮುಸ್ಲಿಂ ಮಕ್ಕಳು ಪಾಸಾಗಿರೋದು. 2,375 ಮಕ್ಕಳು ಪರೀಕ್ಷೆ ಬರೆದರು ಮುಸ್ಲಿಂ ಮಕ್ಕಳು. 2,299 ಮಕ್ಕಳು ಈ ಸಲ ಪಾಸಾಗಿದ್ದಾರೆ. ಇನ್ನೊಂದು ಅಚೀವ್ಮೆಂಟ್ ಏನು ಅಂದರೆ, 125 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 55 ಶಾಲೆಗಳು 100% ಫಲಿತಾಂಶವನ್ನು ದಾಖಲು ಮಾಡಿದ್ದಾವೆ. 55 ಶಾಲೆಗಳು, 6 ಸರ್ಕಾರಿ ಶಾಲೆಗಳು, 11 ಖಾಸಗಿ ಅನುದಾನಿತ ಶಾಲೆಗಳು, 38 ಅನುದಾನ ರಹಿತ ಶಾಲೆಗಳು. 100% ರಿಸಲ್ಟ್. ಎಷ್ಟು ಮಕ್ಕಳು ಪರೀಕ್ಷೆ ಬರೆದ್ರೋ ಅಷ್ಟೂ ಮಕ್ಕಳು ಪಾಸಾಗಿದ್ದಾರೆ. 600ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿರುವಂತಹ ಮಕ್ಕಳ ಸಂಖ್ಯೆ ನಮ್ಮ ಮೈಸೂರು ನಗರ ಉತ್ತರ ವಲಯದಲ್ಲಿ 143 ಮಕ್ಕಳು. 600ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿರೋರು ಅಂತಂದರೆ ತುಂಬ ಒಳ್ಳೆಯ ಕ್ವಾಲಿಟಿ ರಿಸಲ್ಟ್ ಬಂದಿದೆ. ನಾವಿವತ್ತು ಕರೆಸಿರುವಂಥದ್ದು ನೀವೆಲ್ಲ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಿ ಅಂತ. ಮುಂದೆ ಏನು ಮಾಡಬೇಕು ಅನ್ನುವಂಥದ್ದೇ ಗೊತ್ತಿಲ್ಲ ಅಂತಂದರೆ, ನಮಗೆ ಸರಿಯಾಗಿ ಯಾರೂ ಮಾರ್ಗದರ್ಶನ ಮಾಡಲಿಲ್ಲ ಅಂದರೆ, ನಮ್ಮ ತಂದೆ ತಾಯಿಗಳು ಅನಕ್ಷರಸ್ಥರು ಅಥವಾ ಅವಿದ್ಯಾವಂತರು ಅಂತಂದರೆ ಮಕ್ಕಳ ಭವಿಷ್ಯದ ದಾರಿ ಚೆನ್ನಾಗಿರೋದಿಲ್ಲ. ನಾವೆಲ್ಲ ಓದುವಾಗ ನಮಗೆ ಮುಂದೆ ಇಂಥದ್ದನ್ನು ನೀವು ಓದಿ, ಇಂಥ ಕೋರ್ಸ್ಗಳನ್ನು ತಗೊಳ್ಳಿ, ಇಂಥ ಪರೀಕ್ಷೆಯನ್ನು ಬರೀರಿ ಅಂತ ಹೇಳುವಂಥವ್ರು ನಮಗೆ ಯಾರೂ ಇರಲಿಲ್ಲ. ಆದರೂ ನಾವು ಓದಿಕೊಂಡು ನಮ್ಮ ಭವಿಷ್ಯವನ್ನು ರೂಪಿಸ್ಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ. ನಮ್ಮ ಅನ್ನವನ್ನು ನಾವೇ ದುಡಿದು ತಿಂತಾ ಇದ್ದೀವಿ. ನಮ್ಮ ತಂದೆ ತಾಯಿಗಳನ್ನು ನಾವು ಸಾಕ್ತಾ ಇದ್ದೀವಿ. ಆದರೆ ನಿಮಗೆ ಹಾಗಾಗಬಾರ್ದು. ತಂದೆ ತಾಯಿಗಳು ಅವಿದ್ಯಾವಂತರಾದ್ರೇನಂತೆ, ತಂದೆ ತಾಯಿಗಳು ಕೂಲಿ ಮಾಡಿದ್ರೇನಂತೆ. ನಿಮ್ಮನ್ನು ನಾವು ಇವತ್ತು ಕರೆಸಿರೋದು ಡಾಕ್ಟರ್ ಮಕ್ಸೂದ್ ಅಹಮದ್ ಅವರ ಮೂಲಕ ಮಾರ್ಗದರ್ಶನ ಮಾಡಿಸೋಕ್ಕೆ, ಡಾಕ್ಟರ್ ನಯಾಜ್ ಪಾಷಾ ಅವರ ಮೂಲಕ ಮಾರ್ಗದರ್ಶನ ಮಾಡಿಸೋಕ್ಕೆ, ಆಮೇಲೆ ನಮಗೆ ಜೀಶಾನ್ ಅವರ ಮೂಲಕ ಮಾರ್ಗದರ್ಶನ ಮಾಡಿಸಿದ್ರೆ ನಿಮಗೆ ಮುಂದೆ ನಾವು ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತದೆ. ಬೇಕಾದಷ್ಟು ಅವಕಾಶಗಳಿದ್ದಾವೆ. IAS ಪಾಸ್, ಸಾಮಾನ್ಯ ಆ್ಯಾವ್ರೇಜ್ ಸ್ಟೂಡೆಂಟ್ ಅಂತ ನಿಮ್ಮನ್ನು ನೀವು ಯಾರು ಅಂದ್ಕೊಳ್ಳುವಂಥದ್ದು ಬೇಡ. ಬರೀ ಪಾಸಾಗಿದ್ದರೆ, ಬರೀ ಸೆಕೆಂಡ್ ಕ್ಲಾಸ್ ಬಂದಿದ್ದರೆ, ಬರೀ ಫಸ್ಟ್ ಕ್ಲಾಸ್ ಬಂದಿದ್ದರೆ ನಾನು ಕಡಿಮೆ ಸಾಧನೆ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋದು ಬೇಡ. ಸಾಮಾನ್ಯ ವಿದ್ಯಾರ್ಥಿಯೂ ಕೂಡ ಎಷ್ಟೋ ಜನ IAS ಪಾಸ್ ಮಾಡಿದ್ದಾರೆ, ಎಷ್ಟೋ ಜನ ದೊಡ್ಡ ದೊಡ್ಡ ಡಾಕ್ಟರ್ಗಳಾಗಿದ್ದಾರೆ, IPS ಪಾಸ್ ಮಾಡಿದ್ದಾರೆ, KAS ಪಾಸ್ ಮಾಡಿ ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಹಾಗಾಗಿ ನಿಮಗೆ ನೀವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ಗೆ ಒಳಗಾಗುವಂಥದ್ದು ಬೇಡ. ನಿಮ್ಮ ಮುಂದೆ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನು ತೋರಿಸಲಿಕ್ಕೆ, ನಿಮಗೆ ತಿಳುವಳಿಕೆ ಹೇಳಲಿಕ್ಕೋಸ್ಕರವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ಹಾಗಾಗಿ ಇನ್ನೂ ಇಬ್ಬರು ಪ್ರಮುಖರು ಮಾತಾಡ್ತಾರೆ, ಅವರ ಮಾತುಗಳನ್ನು ಕೇಳಿಸ್ಕೊಳ್ಳಿ. PUC ನಂತರ SSLC ನಂತರ ಏನು ಕೋರ್ಸ್ಗಳನ್ನು ನಾವು ತಗೊಳ್ಬೇಕು, ಏನನ್ನು ಓದಬೇಕು, ಏನನ್ನು ಓದರೆ ನಾವು ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು. ತಂದೆ ತಾಯಿಗಳು ಕೂಲಿ ಮಾಡಿ ಬೆವರು ಸುರಿಸಿ ನಿಮ್ಮನ್ನೆಲ್ಲ ಸಾಕಿದ್ದಾರೆ. ನೀವು ಮುಂದೆ ಓದಿ ದೊಡ್ಡವರಾಗಿ ಒಂದು ಕೆಲಸ ತಕ್ಕೊಂಡು ದುಡಿದು ನೀವು ನಿಮ್ಮ ತಂದೆ ತಾಯಿಗಳನ್ನು ಸಾಕಬೇಕು ಅಂತಂದರೆ ನೀವು ಆ ಒಂದು ಶಕ್ತಿಯನ್ನು ಪಡ್ಕೊಳ್ಬೇಕು. ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ KSC ಮೇವಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಕಾರ್ಯಕ್ರಮದ ಲಾಭವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ನಿಮಗೆಲ್ಲರಿಗೂ ತಿಳುವಳಿಕೆ ಹೇಳ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. Presenting the statistics of North Zone, we congratulate all the management, staff and the students for achieving the good results. As we come to the end of enriching program of our first session, it's a time to express our heartfelt gratitude. Gratitude is the fairest blossom which springs from the soul. I now invite Mrs. Samina Khanam to propose vote of thanks.
After a vote of thanks, our next session will start, and the next section will be the most important and inspiring because resource persons are going to address. Later on, we are going to have individual counseling. So please do present yourself in the hall. ಅಸ್ಸಲಾಮ್ ಅಲೈಕುಮ್. ಎಲ್ಲರಿಗೂ ಬೆಳಗಿನ ಶುಭೋದಯ. ಮೈಸೂರು ಜಿಲ್ಲೆಯ ಉತ್ತರ ವಲಯ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ವಲಯ. ಇಲ್ಲಿಯವರೆಗೆ ಬಹುಶಃ ಶೈಕ್ಷಣಿಕ ಹಂತದಲ್ಲಿ ನೋಡಿದಾಗ ಈ ಬಾರಿ ಬಂದಿರುವಂಥ SSLCಯ ಫಲಿತಾಂಶ ಇತಿಹಾಸದಲ್ಲೇ ಅಮೋಘವಾದಂತಹ ನೆನಪಿನಲ್ಲಿ ಇಡಬೇಕಾದಂತಹ ಒಂದು ಪರ್ಸೆಂಟೇಜನ್ನು ಬರಲಿಕ್ಕೆ ಕಾರಣಕರ್ತರಾಗಿರುವಂತಹ ನಮ್ಮ ಮೈಸೂರು ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ರೇವಣ್ಣ ಸರ್ರವರ ಅಪರಿಮಿತ ಪರಿಶ್ರಮ ಶ್ರದ್ಧೆಯಿಂದ ಇವತ್ತು ನಮ್ಮ 5734 ಮಕ್ಕಳಲ್ಲಿ 5534 ವಿದ್ಯಾರ್ಥಿಗಳು ಪಾಸಾಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಮ್ಮ ನರಸಿಂಹರಾಜ ಕ್ಷೇತ್ರದ ಎಲ್ಲ ಬಂಧುಗಳಿಂದ ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದರಲ್ಲಿಯೂ ಕೂಡ ಈ ಬಾರಿ ನಮ್ಮ ಮುಸ್ಲಿಂ ವಿದ್ಯಾರ್ಥಿಗಳು 2300 ವಿದ್ಯಾರ್ಥಿಗಳಲ್ಲಿ ಕೇವಲ 72 ವಿದ್ಯಾರ್ಥಿಗಳು ಮಾತ್ರ ಫೇಲ್ ಆಗಿದ್ದಾರೆ. ಉಳಿದಂತೆ ಈ ಮಟ್ಟದ ಒಂದು ರಿಸಲ್ಟ್ನ ಬರಲಿಕ್ಕೆ ಕಾರಣಕರ್ತರಾದಂಥ ರೇವಣ್ಣ ಸರ್ರವರಿಗೆ ನಮ್ಮ KSG ಮೇವಾದ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ನಿಮ್ಮ ಒಂದು ಕಠಿಣವಾದಂಥ ಪರಿಶ್ರಮ ಶ್ರದ್ಧೆಯಿಂದ ಇದೊಂದು ಸಾಧ್ಯವಾಯಿತು ಅಂತ ಹೇಳ್ತಾ ತಮ್ಮ ಒಂದು ಸೇವೆ ಈ ನಮ್ಮ ಒಂದು ವಲಯಕ್ಕೆ ಇನ್ನಷ್ಟು ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೊತಾ ಇದ್ದೇನೆ. It has been such an honor to be a part of this wonderful program. On behalf of KSG Mewa team, I would like to extend my heartfelt gratitude to our esteemed guest, Dr. Maksud Ahmad, for his inaugural speech and inauguration. And a special thank to our chief guest, Mr. Ravana B.O. North, Mysuru, for accepting our invitation and for being here with us today. I thank to Professor Nabijan Sir, Secretary, Majestic School, for his presence in this program and his guidance. And I thank to Dr. Muhammad Zishan, who will give his words, and it had been like guiding lights, reminding us for the true essence of this program. Thank you, Tanvir Pasha, for being with us with KSG Mewa team, for his receiving an honor from KSG Mewa team. Thank you, sir. I owe special gratitude to Dr. Nayaz Pasha, RMO, KR Hospital, who will share his knowledge and insights. Your contribution have been truly and will enlighten us, sir. We also thank to the organization committee and support staff for their hard work behind the scenes. And to our participants and attendees for this engagement made their seminar a true success. Thank you for being with us. And I thank to media and police for the presence in our program. And I thank Malik sir, Minority Community Department, who will share his experience with you all, and you can gain the opportunity and the benefits from our Minority Department from Malik sir. Thank you everyone. Have a nice day. You can get counsel after Zishan sir's and Nayaz sir's session. Thank you everyone. Have a great day.